ಮಡದಿ ಮಕ್ಕಳ ಮಮತೆ ಒಡಲೊಡವೆ ಇರುವ ತನಕ ಒಡಲೊಡವೆ ಹೋದ ಮರುಗಳಿಗೆ ಅವರೆಲ್ಲ ಕಡೆಗೂ ಸಾಗುವರು ಸರ್ವಜ್ಞ. ಸರ್ವಜ್ಞ ಅವರು ಹೇಳ್ತಾರೆ, ಮಡದಿ ಮಕ್ಕಳು ಅಂದ್ರೆ ಯಾರು? ಅವರು ನಮ್ಮ ಜಾತಕದಲ್ಲಿ 7ನೇ ಮನೆಯಲ್ಲಿ ಯಾವ ಸ್ಥಾನದಲ್ಲಿ ಕೂತಿದ್ದಾರೆ ಅಂತ ನೋಡ್ಬೇಕಾಗುತ್ತೆ. ಆಸ್ಟ್ರಾಲಜಿ ಪ್ರೆಡಿಕ್ಷನ್ ಏನಿದೆಯಲ್ಲ, ಇದು ಪರಮ ಸತ್ಯ. ಯಾಕೆ ಅಂದ್ರೆ ಮಹಾನ್ ಸಂತರು, ಮಹಾನ್ ಶರಣರಾದಂತ ಪರಮಹಂಸ ರಾಮಕೃಷ್ಣಜಿ ಅವರು, ಶಾರದಮ್ಮ ಅವರು ಆ ಕಾಳಿಕಾ ದೇವಿಯನ್ನೇ ವಶ ಮಾಡ್ಕೊಂಡ್ರು. ಶಕ್ತಿಯನ್ನ, ಎನರ್ಜಿ, ದಟ್ಸ್ ಎನರ್ಜಿ. ಆ ಎನರ್ಜಿ ಹೇಗಿತ್ತು ಅಂದ್ರೆ ಆ ಕಾಳಿಕಾ ದೇವಿಯೇ ಪ್ರತ್ಯಕ್ಷವಾಗಿ ಮಾತಾಡಿದ್ರು. ಇದು ಸತ್ಯ. ಯಾರು ಬಿಲೀವ್ ಮಾಡ್ತಿರೋ ಅದು 100% ಸತ್ಯ. ಸರ್ವಜ್ಞ ಅವರು ಬಿಲೀವ್ ಮಾಡಿದ್ರು, ಈ ಜಗತ್ತು ಜಸ್ಟ್ ನೀವು ಅನ್ಕೊಂಡಂಗಿಲ್ಲ, ಬೇರೆ ಬೇರೆ ಇದೆ ಅಂತ ಹೇಳಿದ್ರು. ಅದರಲ್ಲಿ ಕರ್ಮದ ಬಗ್ಗೆ ಜಾಸ್ತಿಯನ್ನ ಹೇಳಿರೋರು ಸರ್ವಜ್ಞ ಅವರು. ಯಾಕೆ ಅಂದ್ರೆ ನಿಮ್ಮ ಬುದ್ಧಿ ಏನಾದ್ರೂ ಮಾಡಿರ್ಲಿ, ಆದ್ರೆ ಕರ್ಮ ಬಂದು ಗುದ್ದಿದಾಗ ಅದು ಅನುಭವಿಸಲೇಬೇಕು ಅನ್ನೋ ಸತ್ಯವನ್ನ ಹೇಳಿದವರು ಸರ್ವಜ್ಞ ವಿಲಾಸದಲ್ಲಿ. ಬಟ್ ಕರ್ಮದ ಮನೆ ಏನಿದೆ ಜಾತಕದಲ್ಲಿ ನೋಡಿ, ಕರ್ಮದ ಮನೆ ಎಷ್ಟು ಅರ್ಥಗರ್ಭಿತವಾಗಿರುತ್ತೆ ಅಂದ್ರೆ ನಾವು ಏನೇ ಕರ್ಮಗಳನ್ನು ಮಾಡಿದ್ರೆ ಅದ್ರ ಪ್ರತಿಫಲ ಅಲ್ಲಿ ಕೊಟ್ಟೇ ಕೊಡುತ್ತೆ. ಎನಿವನ್ ಯು ಡೂ ಎನಿವನ್ ಅನ್ಕೊಂಡಿರ್ತಾರೆ ಜಾತಕದಲ್ಲಿ, ಇಲ್ಲ ನಂದು ಆಗಿತ್ತು ಈಗಿತ್ತು. ಏನಿಲ್ಲ, ನಿಮ್ ಜಾತಕದಲ್ಲಿ ಮೆಡಿಟೇಷನ್, ಧ್ಯಾನ, ಯೋಗ, ಪೂಜೆ ಮಾಡೋದಿತ್ತು ಅನ್ಕೊಳ್ಳಿ, ಸೊ ಯು ಹ್ಯಾವ್ ಟು ಕಂಟಿನ್ಯೂಸ್ ಮಾಡ್ಲೇಬೇಕು. ಕೆಲವ್ರು ಅಂತಾರೆ, ಎಷ್ಟು ಪೂಜೆ ಮಾಡ್ತಾರೆ ಇವರು, ಎಷ್ಟು ಧ್ಯಾನ ಮಾಡ್ತಾರೆ, ಏನ್ ಇವ್ರದು ಅಂತಾರೆ. ಬಟ್ ಇವ್ರ ಪ್ಲಾನೆಟ್ ಅಲ್ಲಿಲ್ಲ, ಅವ್ರ ಮನೇಲಿಲ್ಲ. ಧ್ಯಾನ ಸಾಧನೆ ಮಾಡೋರು ಪ್ಲಾನೆಟ್ಗಳು ಅವ್ರ ಮನೆ ಜಾತಕದಲ್ಲಿ ಪಕ್ಕ ಇದೆ. ಅದನ್ನ ಮಾಡಿಸೇ ಬಿಡುತ್ತೆ, ಅದಕ್ಕೆ ಸಂಬಂಧಿಸಿದ ಘಟನೆಗಳು ನಡೆದೇ ಹೋಗುತ್ತೆ. ಹೀಗಾಗಿ ನಮ್ಮ ಆಧ್ಯಾತ್ಮಿಕದ ಒಂದು ಶಕ್ತಿ ಪರಮಹಂಸರು ಮತ್ತು ಶಾರದಮ್ಮ ಮಾತಾಯಿ ಅವರು ಇದ್ದಾರಲ್ಲ, ಈ ಒಂದು ಶಕ್ತಿಯ ಗುರುಗಳು, ಇವರನ್ನ ನಾವು ಅನುಸರಿಸ್ಕೊಂಡು ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಧನೆಗಳನ್ನ ಹೆಚ್ಚು ಮಾಡ್ತಾ ಹೋಗಿ. ಕೆಲವರು ಹೇಳ್ತಾರೆ ನನ್ಗೆ ಆಗದೇ ಇಲ್ಲ ಸಾಧನೆ ಅಂತ. ಬನ್ನಿ, ಒಳ್ಳೆ ಸತ್ಸಂಗ ಮಾಡಿ. ಜಸ್ಟ್ ಫ್ರೆಂಡ್ಶಿಪ್ ಇಂಪಾರ್ಟೆಂಟ್. ಒಳ್ಳೆ ಸ್ನೇಹಿತರ ಜೊತೆ ಗೆಳೆತನ ಮಾಡಿ. ಯಾಕಂದ್ರೆ ಸಂಘನೇ ನಿಮ್ಮನ್ನೆಲ್ಲ ಏರುಪೇರು ಮಾಡಾಕೋದು, ಸಂಘದಿಂದನೇ ಎಲ್ಲರಾಗಿರೋದು. ಓಕೆ, ಫ್ರೆಂಡ್ಶಿಪ್ ಇದೆಯಲ್ಲ, ಅದೇ ತರ ನಿಮಗೆ ಬಣ್ಣ ಬರುತ್ತೆ. ಒಳ್ಳೆಯವ್ರ ಜೊತೆ ಇರಿ, ಒಳ್ಳೆ ಬಣ್ಣ ಬರುತ್ತೆ. ಸೊ ಎನಿವನ್ ಆ ಮೂರ್ಖನ ಜೊತೆ ಗೆಳೆತನ ಮಾಡಿದ್ರೆ ಮೂರ್ಖನೇ ಆಗ್ಬಿಡ್ತೀರಿ. ಅರ್ಥ ಇದ್ರಾ? ಹೀಗಾಗಿ ಸೊ ಎನಿವನ್ ಗುಡ್ ಪರ್ಸನ್ಸ್ ಯು ಹ್ಯಾವ್ ಟು ಫ್ರೆಂಡ್ಶಿಪ್, ನೆಕ್ಸ್ಟ್ ಲೈಫ್ ವಿಲ್ ಬಿ ಗುಡ್ ಅಚೀವರ್. ಸೊ ಬಿಲೀವ್ ಇನ್ ಲೈಫ್. So any person you have to achieve, that person will be moving and good goal setter. Okay, not ordinary person, ordinary think anyone. No, don't communicate that persons. Only you have to good person, good attitude, good aim person you have to you have to discuss with you good. So astrology predictions 100% pure. So ಇದ್ರಲ್ಲಿ ಬೇಕಾಗಿರೋದು ಡೇಟ್ ಆಫ್ ಬರ್ತ್, ಟೈಮ್ ಇದ್ರೆ ಮಾತ್ರ ನೀವು ಆಸ್ಟ್ರಾಲಜಿ ಪ್ರೆಡಿಕ್ಷನ್ ಬಿಲೀವ್ ಮಾಡಿ. ಇಲ್ಲ ಅಂದ್ರೆ ಬಿಲೀವ್ ಮಾಡಬೇಡಿ. ಯಾಕೆ ಅಂದ್ರೆ ಆಸ್ಟ್ರಾಲಜಿ ಪ್ರೆಡಿಕ್ಷನ್ ಸುಳ್ಳು ಆಗ್ಬಿಡುತ್ತೆ. ನಿಮ್ಮ ಹೆಸರು ಬೇರೆ ಇದೆ, ನಕ್ಷತ್ರ ಬೇರೆ ಇದೆ, ಕರೆಯೋದು ಬೇರೆ ಇದೆ, ಅದು ಬೇರೆ ಬೇರೆ ಹೆಸರುಗಳಿಂದ ಕರೆದ್ರೆ ಪ್ರೆಡಿಕ್ಷನ್ ಸುಳ್ಳಾಗುತ್ತೆ. ಆಸ್ಟ್ರಾಲಜಿ ಫೇಕ್ ಅಂತಾನೆ ನೀವು ಅನ್ಬಹುದು, ಬಟ್ ಫೇಕ್ ಅಲ್ಲ. ಆಸ್ಟ್ರಾಲಜಿ 100% ಪ್ಯೂರ್, ಅದು ಸತ್ಯ ಇದೆ. ಬಟ್ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ನನಗೆ ಕೊಡಿ, ನಾನು ನಿಮ್ಮ ಜಾತಕದ ಎಲ್ಲ ಪ್ರೆಡಿಕ್ಷನ್ ಹಾಕೊಡ್ತೇನೆ. ಓಕೆ, thank you. Today lesson this one. Okay.